ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹಾಯ್ ಫ್ರೆಂಡ್ಸ್, ನನ್ನ ಸ್ನೇಹಿತನ ಜೀವಿತದಲ್ಲಿ ನಡೆದಿರೋಂಥ ಒಂದು ಸತ್ಯ ಘಟನೆನ ನಿಮ್ಮ ಮುಂದೆ ಕಿರುಚಿತ್ರವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ. ನೀವೇ ನೋಡಿ. ಎಲ್ಲೋಗಿದ್ದನೋ ಏನೋ, ನಿನ್ನೆ ನೈಟಿಂದನೂ ಮನೆಗೆ ಬಂದಿಲ್ಲ. ಹೇಗಿದ್ದನೋ, ತಿನ್ನೋ ಇಲ್ಲವೋ, ಎಲ್ಲಿ ಮಲಗಿದ್ನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಹುಷಾರಾಗಿದ್ದು ಮನೆಗೆ ಬಂದರೆ ಸಾಕಪ್ಪ. ಅವ ಹಾಪ, ಏನ್ ಮಾಡ್ತಾ ಇದೀಯಾ? ಮನೆ ಒರೆಸ್ತಾ ಇದ್ದೀನಿ ಅಪ್ಪ. ಮನೆ ಒರೆಸ್ತಾ ಇದೀಯಾ? ಎಲ್ಲ ನಿಮ್ಮ ಅಣ್ಣ ಅವನು ಎಲ್ಲೋ ಹೊರಗಡೆ ಹೋಗಿರ್ಬೇಕು ಅಪ್ಪ. ಇನ್ನ ಬಂದಿಲ್ಲ? ಇನ್ನೂ ಇಲ್ಲ ಅಪ್ಪ. ಅವ್ನ್ ಬರೋದು ಹೋಗೋದು ಏನು ಒಂದ್ ಸ್ವಲ್ಪ ಗೊತ್ತಾಗೋದೇ ಅಲ್ವಾ ನಿನ್ಗೆ? ಇಲ್ಲಪ್ಪ, ರಾತ್ರಿ ಬರ್ತಾನೆ ಅಂತ ಅನ್ಕೊಂಡೆ, ಆದ್ರೆ ಇನ್ನೂ ಬಂದಿಲ್ಲ. ರಾತ್ರಿ ಬರ್ಲಿಲ್ಲ, ನೀನ್ ನೋಡ್ಲಿಲ್ಲ, ಎಲ್ಲಿಗೋಯ್ತೇನೆ ಏನ್ ಅನ್ನೋದು ಏನು ಗೊತ್ತಿಲ್ಲ. ಏನ್ ಕವ ಹಿಂಗ್ ಮಾಡ್ತಾ ಇದ್ದೀರಾ? ಹೋಗ್ಲಿ, ನೀನಾರ ಏನ್ ಮಾಡ್ತಾ ಇದೀಯಾ? ಮನೆ ಒರೆಸ್ತಾ ಇದೀನಿ ಅಪ್ಪ. ಮನೆ ಒರೆಸ್ತಾ ಇದೀಯಾ? ಕಸನೇ ಗುಡಿಸ್ಲಿಲ್ಲ, ಮನೆ ಒರೆಸ್ತಾ ಇದೀಯಾ? ಏನ್ ಮಕ್ಳು ಹುಟ್ಟಿದ್ರವ ನನ್ನ ಹೊಟ್ಟೆಯಲ್ಲಿ ನೀವು. ಆಹಾ, ಆ ದೇವ್ರೇ ನೋಡ್ಬೇಕು ನಿಮ್ಮನ್ನ. ಅದ್ ಹಂಗಲ್ಲ ಅಪ್ಪ, ಅವ್ನ್ ಬಂದಿಲ್ವಲ್ಲ ಅದೇ ಟೆನ್ಷನ್ ಅಲ್ಲಿ. ಅವನ್ ಟೆನ್ಷನ್ ಅಲ್ಲಿ ಅನ್ಕೊಂಡು ನೀನು ಅವನ್ ತರನೇ ಆಗ್ಬಿಡು. ಇಲ್ಲ ಹಂಗೇನಾರ ನೀನು ಆಗ್ಬಿಟ್ಟಿಯಾ? ಇಲ್ಲ ಅಪ್ಪ, ಕಸ ಗುಡಿಸ್ತೀನಿ ಇವಾಗ. ಕಸ ಗುಡಿಸ್ಬಿಟ್ಟು ಮನೆ ಒರ್ಸು. ಸರಿಪ, ಆಯ್ತು. ಒಳ್ಳೆ ಬುದ್ಧಿ ಕಳೀರಿ. ಏನ್ ಮಕ್ಳಪ್ಪ, ಏನ್ ಮಕ್ಳು ಜನ್ಮ ಕೊಟ್ನಪ್ಪ ನಾನು. ಭಗವಂತ ನೀನೇ ನೋಡ್ಬೇಕು ಕಣಯ್ಯ. ನಮ್ಮಪ್ಪ ಬೈಯೋದಕ್ಕೂ ನಮ್ಮ ಅಣ್ಣ ಆಡೋದಕ್ಕೂ ಎಲ್ಲ ಸರಿ ಹೋಗ್ತೈತೆ. ನಾನು ಏನ್ ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಯಾವಾಗ ಕುಡಿಯೋದು ಬಿಡ್ತಾನೋ ಏನು ಒಂದು ಅರ್ಥನೇ ಆಗ್ತಾ ಇಲ್ಲ. ಆದಷ್ಟು ಮನೇಲಿ ಎಲ್ಲರೂ ಖುಷಿಯಾಗಿರ್ಬೋದು, ನಿಮ್ಮನೂ ಇಲ್ಲ, ಮನೇಲಿ ನೆಮ್ಮದಿನೂ ಇಲ್ಲ ಅಂತಂದ್ರೆ ನನ್ನ ಕರ್ಮ. ನಾನು ಏನ್ ತಾನೇ ಮಾಡಕ್ಕಾಗುತ್ತೆ. ಯಾವಾಗ ಬರ್ತಾನೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಅಪ್ಪ ಬೇರೆ ಫುಲ್ ಟೆನ್ಷನ್ ಮಾಡ್ಕೊಂಡು ಭಯ ಪಡ್ತಾ ಇದ್ದಾರೆ, ಏನಾಗುತ್ತೋ ಏನೋ ಅಂತ. ಇವನ್ ನೋಡಿದ್ರೆ ಏನು ಜವಾಬ್ದಾರಿನೇ ಇಲ್ಲ. ಯಾವಾಗ ಸರಿ ಹೋಗ್ತಾನೋ ಏನೋ. ಸ್ವಾಮಿ ದೇವ್ರ ಅಂತ ಏನು ಗುರು, ಇವಾಗ ಸಿಕ್ಕಾಬಿಟ್ಟೆ ಕೆಲಸ ಬರೀ ಕೆಲಸ. ಡೈಲಿಗೆ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ. ಈಗೆಲ್ಲ ಕೇಳ್ದೆಲ್ಲ ಕೊಟ್ಬಿಟ್ಟು ಮನೆ ಜವಾಬ್ದಾರಿ ವಹಿಸ್ಕೊಬಿಟ್ರೆ ಸಿಕ್ಕಾಬಿಟ್ರೆ ಸಾಕಪ್ಪ. ಇಲ್ಲಿ ದೇವರವನ್ನೇ ಕಾಪಾಡ್ತಾರೆ. ಬಂದ ಸದ್ಯ ಹೆಂಗೋ ನಿಂತ್ಕೊಂಡ ಅಲ್ಲೇ. ಏನಣ್ಣ ಇದು? ಹಾಂ, ಕುಡಿಯೋಲ್ಲ ಅಂತ ಹೇಳ್ದೆ ತಾನೆ, ಮತ್ತೇನಿದು? ಕಿಚ್ಚಟ ಎಲ್ಲ ಬಿಡ್ತೀನಿ ಅಂತ ಅಂದೆ, ಮತ್ತೆ ಶುರು ಹಚ್ಕೊಂಡಿದ್ಯಾ? ಮತ್ತೆ ಯಾಕೆ ನೈಟ್ ಎಲ್ಲ ಬಂದಿಲ್ಲ ಮನೆಗೆ? ಎಲ್ಲಿದ್ದೆ? ಏನು ಮಾಡ್ತಾ ಇದ್ದೆ? ಏನೋ ಸ್ವಲ್ಪ ಕೆಲಸ ಮೇಲೆ ಹೋಗಿದ್ದೆ ಕಣ ನಾನು. ಏನು ಕೆಲಸ ಅಣ್ಣ? ನೈಟ್ ಎಲ್ಲ ಏನು ಕೆಲಸ ಅಣ್ಣ ನಿನಗೆ? ವಾ, ಇವಾಗ ಅಂತೀರಾ ನಿನ್ನ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿದ್ದೈತೆ ಕಣೋ. ಹಾಂ ಸರಿ, ನಾನು ನಿಮ್ಮನ್ನೆಲ್ಲ ಸಾಕಬೇಕು. ಬಿಡೋ ಕುಡಿಯೋದು ಬಿಡು ಅಂತ ಬಿಟ್ಟೆ, ಸಿಗರೇಟ್ ಸೇದಿದ್ರೆ ಅದು ಬಿಟ್ಟೆ ಅಲ್ವಾ. ನನಗೆ ಯಾವ ಥರ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಯ್ತಲ್ಲ ಕಣೋ. ಸರಿನಾ? ನಿಮಗೆ ಅರ್ಥ ಆಯ್ತಲ್ಲ ನನಗಂತೂ. ಅಲ್ಲ ಅಣ್ಣ, ನಿನ್ನ ಬಗ್ಗೆ ಚಿಂತೆ ಮಾಡಿ ಮಾಡಿ ಅಪ್ಪನ ಆರೋಗ್ಯ ಕೆಟ್ಟೋಗ್ತೈತೆ. ನಾನು ತಾನೇ ಎಷ್ಟು ಚಿಂತೆ ಮಾಡಲಿ? ನಾನು ನಿಮ್ಮ ಚಿಂತೆಯಲ್ಲಿ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಒಂದು ತೀರ್ಮಾನ ಮಾಡು, ಕೆಚ್ಚಟ ಬಿಡೋಂಗಿದ್ರೆ ನನ್ನ ಮೇಲೆ ಆಣೆ ಮಾಡು. ಮಾಡು.
ಎಲ್ಲಿದ್ದೆ? ಕೆಲಸ ಎಲ್ಲಿ ಮಾಡ್ತಾ ಇದೆಯಾ? ಎಷ್ಟು ಜನ ತುಂಬ? ಸ್ವಲ್ಪ ದಿನ ಅಣ್ಣ, ಎಲ್ಲ ಸರಿ ಹೋಗುತ್ತೆ. ಫಸ್ಟ್ ಬೇಗ ಊಟ ಮಾಡು, ಆಮೇಲೆ ಸ್ವಲ್ಪ ಹೊತ್ತು ಮಾತಾಡೋಣ. ನೀರು ತಗೊಂಡೋಗ್ಬಿಡ್ತೀನಿ. ಹಾಂ ನೀವು ಊಟ ಮಾಡ್ದಾ? ಹಾಂ, ನಾನು ಆಮೇಲೆ ತಿಂತೀನಿ ಅಣ್ಣ. ಅಪ್ಪ ಊಟ ಮಾಡ್ತಾ? ಇಲ್ಲ, ನೀನು ತಿನ್ನು. ಎಷ್ಟು ದಿನ ಆಗೋಗಿತ್ತು ಅಣ್ಣ? ಏನೋ ಮಾಡ್ತೀಯಾ? ಕಷ್ಟ. ಅಮ್ಮ ಹೋದಾಗಿಂದ ಯಾರು ಕೈ ಇರಲಿಲ್ಲ ಅಣ್ಣ. ಅಪ್ಪ ಇದ್ರು ನಿನ್ ಚಿಂತೆಲೆ ಯಾವಾಗಲೂ ದುಡ್ಡಲ್ಲೇ ಇರ್ತಾಯಿತ್ತು ಅಪ್ಪ. ಅಲ್ಬೇಟ ತಕೊಳ್ಳೋ ಬರೋರಿಗೆ ದೇವರವನೇ. ಪರವಾಗಿಲ್ಲ ಅಣ್ಣ, ನೀನು ತಿಂದು, ನೀನು ಹೊಟ್ಟೆ ಹಚ್ಕೊಂಡಿದ್ಯಾ, ತಿಂದು ನೀನು ಫಸ್ಟು. ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು ಅಣ್ಣ. ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಅಪ್ಪನ ಆರೋಗ್ಯ ತುಂಬಾ ಕೆಟ್ಟೈತೆ ಅಣ್ಣ. ಕೆಲಸ ಮಾಡೋಷ್ಟು ಶಕ್ತಿ ಇಲ್ಲ. ನಿನ್ಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ನಿನಗೆ ಒಂದು ವಸ್ತು ತೋರಿಸ್ತೀನಿ ಇರು. ಒಂದು ಬರೀ ನೋಡ. ಈ ಬನಿನಲ್ಲಿ ಎಷ್ಟು ತೂತಿದೆ ಅಂತ ಗೊತ್ತಾ ಅಣ್ಣ? ಈ ತೂತಿರೋ ಬನಿ ಹಾಕೊಂಡ್ರು ನನಗೆ ನಿನಗೆ ಎಷ್ಟೋ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ಇಂತಿಂತ ಬಟ್ಟೆ ಎಲ್ಲ ಕೊಡ್ಸೈತೆ. ಅರಮನೇಲಿ ಇಲ್ಲ ನಾವು, ಆದ್ರೂ ಅಪ್ಪನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮನ್ನ ಖುಷಿಯಾಗಿರೋದಕ್ಕೆ ನೋಡ್ಕೊಂಡೈತಪ್ಪ. ಇದಿರ್ಲಿ ಅಣ್ಣ, ಅಪ್ಪನ ಚಪ್ಪಲಿ ನೋಡಿದ್ಯಾ ಅಣ್ಣ ನೀನು? ಆ ಚಪ್ಪಲಿಗೆ ಪಿನ್ ಹಾಕೊಂಡು ಓಡಾಡ್ತೈತೆ ಅಪ್ಪ. ನನಗೆ ನಿನಗೆ ಬೇಡ ಬೇಡ ಅಂದ್ರೂ ಹೊಸ ಚಪ್ಪಲಿ, ಬಟ್ಟೆ, ಅದು ಇದು ಅಂತ ಎಲ್ಲ ಕೊಡ್ಸುತ್ತೆ. ನೀನ್ ಕುಡಿಯೋಕ್ ಸ್ಟಾರ್ಟ್ ಮಾಡಿದಾಗ ಅಪ್ಪ ನೆಮ್ಮದಿಯಾಗಿದ್ದ ದಿನಾನೇ ಇಲ್ಲ ಅಣ್ಣ. ಪ್ರತಿದಿನಾನು ಊಟ ತಿನ್ನುವಾಗ್ಲೂ ಒಂದು ತಿನ್ನೋದಕ್ಕೂ ಯೋಚನೆ ಮಾಡ್ತಾ ಇತ್ತು. ಅದಿನ್ ಯಾವತ್ತೂ ಮುಂದುವರಿಯಲ್ಲ ಅನ್ಕೊಂಡಿದ್ದೀನಿ ಅಣ್ಣ. ಇಲ್ಲವ, ಇನ್ನೆಲ್ಲ ಇದಾಗ್ಬಿಡ್ತೀನಿ ಬಿಡು. ಸರಿನಾ? ಏನು ತಲೆ ಕೆಟ್ಟು ನಾನಿದ್ರಿ ಬಿಡು. ನಿನ್ನೆ ನಂಬಿಕೆ ಇಡ್ತೀನಿ ಅಣ್ಣ. ಅಯ್ಯವ್ವ, ಇಲ್ಲಿ ಮನೆ ಕಂಡಿರೋರು ಯಾರಪ್ಪ? ಅಯ್ಯೋ ಕಂತ್ರಿನ ನಮ್ಮ ಮಗನೇ. ಲವ್ ಎದಳ, ಏಯ್ ಎದಳ ನನ್ನ ಮಗನೇ ಎದಳ. ಎಲ್ಲಿಗೋಗಿದೆ ನೆನ್ನೆಲ್ಲ? ಇದು ಬಂದು ಹೇಗೆ ತಪ್ಪು ಮನೆ ಕಬಿಟ್ಟಿದ್ಯಾ? ಎಲ್ಲಿಗೋಗಿದೆ? ಆ ನನ್ನ ಮನೆ ಯಾಕೆ ಬಂದೆ? ಮನೆ ತಾವ ಯಾಕೆ ಬಂದೆ? ಯಾಕೋ ಬಂದೆ ಮನೆ ತಾವು? ಯಾಕೆ ಬಂದೆ ನೀನು? ಯಾಕೆ ಬಂದೆ? ಯಾಕೆ ಬಂದೆ ನೀನು? ಯಾಕೆ ಬಂದೆ? ಮಗನೇ, ನನ್ನ ಕಣ್ಣೆದ್ರಿಗೆ ನಿಂತ್ಕೋಬೇಡ. ಇದ್ರೆ ಕೊಲೆ ಮಾಡೋಕೋ ರೆಡಿ ನಾನು. ಮರ್ಯಾದಿಂದ ಹೊಲ್ಟಾಗೋ. ಹೋಗೋ ಸಮಾಧಾನ ಮಾಡ್ಕೋಪ್ಪ. ಅವನ್ ಯಾಕೆ ಮಲಗಿಸ್ಕೊಂಡೆ ನೀನು? ಹುಟ್ಟು ಭಿಕ್ಷೆ ಕಣೋ
ಬದುಕು ಶಿಕ್ಷೆ ಕಣೋ, ಬ್ರಹ್ಮನ ಬರಹಾನೆ ಹಿಂಗೆ ಕಣೋ. ತಿಂತಾರೆ ಜನರು ಕಿತ್ತು ನನ್ನ, ಏನ್ ಮಾಡಲಿ ಬದುಕೋದು ಹೆಂಗೆ ಹೇಳು ನೀನು. ಯಾಕೋ ಯೋಚನೆ ಮಾಡ್ತಾ ಇದೀಯಾ? ಹೆಂಡತಿ ಇಲ್ಲದೆ ಇರೋ ಅಪ್ಪ, ತಾಯಿ ಇಲ್ಲದೆ ಇರೋ ತಂಗಿ, ಅವರಿಬ್ಬರನ್ನ ಬಿಟ್ಟು ನೀನ್ ಈ ತರ ಮಾಡಿದ್ರೆ ಅವ್ರನ್ನ ಯಾರ ಮಗ ನೋಡ್ಕೋತಾರೆ? ದೇವರಂದ್ರೆ ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊ ಮಗ, ತಂಗಿನೂ ಚೆನ್ನಾಗಿ ನೋಡ್ಕೊ. ನಾನಿಲ್ಲ ಅನ್ನೋ ಕೊರತೆನ ಇಲ್ಲದೆ ಇರೋ ತರ ನೋಡ್ಕೊ. ಎದ್ದೇಳು ಮಗ, ಎದ್ದು ಹೋಗು. ಅವ್ವ ನೀನ ಮಾತಾಡುದು? ಸರಿ ಅವ, ಆಯ್ತವ. ಇನ್ಮೇಲೆ ನಮ್ಮ ಅಪ್ಪನು ನನ್ನ ತಂಗಿನೂ ಚೆನ್ನಾಗಿ ನೋಡ್ಕೊತೀವಿ, ನನ್ನ ತಂಗಿಗೊಂದು ದಾರಿ ತೋರಿಸ್ತೀವಿ, ನಮ್ಮ ಅಪ್ಪನೂ ಚೆನ್ನಾಗಿ ನೋಡ್ಕೊತೀನವ. ನೀನು ಹೇಳೋದ್ರ ಕೇಳ್ತೀನವ. ಸರಿ ಬಾ, ನಿನ್ನ ಮಾತನ್ನು ಮುಚ್ಕೊತೀನವ. ಸರಿ ಬಾ. ಈಗ ರಮೇಶ್ ಮಗ ಅಲ್ವಾ? ಹೌದು ಸರ್. ನೀವು ನೈಟ್ ಕೆಲಸ ಮಾಡ್ತಾ ಇದ್ದೀರ ಅಲ್ವಾ ಬಿಲ್ಡಿಂಗಲ್ಲಿ? ಹೌದು ಸರ್, ಮನೆಗೆ ಸರ್ ನಾನು. ಹೌದಾ? ಮಾಡ್ತೀರಾ ನೈಟೆಲ್ಲ? ಮಾಡ್ತೀನಿ. ಬೆಳಗ್ಗೆ ಟೈಮು? ಹಾಂ ಮಾಡ್ತೀನಿ. ಏನು ತೊಂದರೆ ಇಲ್ವಾ? ಏನಿಲ್ಲ ಸರ್. ಹೌದಾ? ಸರಿ ಆಯಿತು. ಅಲ್ಲಿ ಬಾಳೆ ಗಿಡಕ್ಕೆಲ್ಲ ಪಾತಿ ಮಾಡಿ, ಹಾಂ ಅಲ್ಲಿ ಸಂಖ್ಯೆ ಇದೆ, ಹಾಂ ತೊಗೊಂಡು ಪಾತಿ ಮಾಡಿ. ಸರಿ ಸರ್, ಆಯ್ತು. ನಂಜುಂಡಪ್ಪ, ಏನಪ್ಪ ಅಪರೂಪ ಆಗೋದೆ? ಏನು ಮಾಡೋಣ, ಆಗ್ಬಿಟ್ಟಿದ್ದೀವಿ. ನಮ್ಮ ಕತೆ ನೋಡಿ ನೀವು ನೋಡಿ ಮಾಡ್ತಾ ಇದ್ದೀರಿ. ಎಲ್ಲ ಮಕ್ಕಳಿಂದಪ್ಪ, ಮಕ್ಕಳಿಂದ ನಾನು ಎಷ್ಟು ಮಂದಿತ್ತ ಚೆನ್ನಾಗಿಟ್ಟವ್ರೆ ಇವಾಗ. ಅವ್ರ ಮಗ ಹಂಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡ, ಕಲ್ತ್ಕೊಂಡ್ಬಿಟ್ಟ. ಮಗಳು ಏನು ಮಾಡ್ತಾವಳೆ? ಮಗಳು ಚೆನ್ನಾಗಿ ಓದ್ತಾವಳೆ. ಹಾಂ. ಏನೋ ಅವ್ರ ಅಣ್ಣನ ಕಡೆಯಿಂದ ತುಂಬಾ ಚೆನ್ನಾಗವಳೆ. ಕೇಳಿದ್ನೆ ಇಲ್ಲ ಅನ್ನಲ್ಲ ಮಗ. ನನಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ. ತುಂಬಾ ಚೆನ್ನಾಗಿಟ್ಟವನೆ. ಏನೋ ಮುಂದೆ ಆ ಭಗವಂತನ ದಯೆ ಹಿಂಗಾಗುತ್ತೆ, ಏನು ಹೇಳಕ್ಕಾಗಲ್ಲ. ನಾನು ಹಂಗೆ ಹೋಗೋಣ ಅಂತ ಹೋಯ್ತಾ ಇದ್ದೆ. ನೋಡ್ರೆ ರಮೇಶ್ ಅಣ್ಣ ನೋಡ್ಕೊಬಿಡೋಣ, ಈ ಮಳೆ ಬೇರೆ ಬಂದ್ಬಿಡ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಣ್ಣ. ಮಳೆ ಬಂದಿದ್ದಕ್ಕಪ್ಪ, ನೀನು ಬಂದಿದ್ದು. ಇಲ್ಲಿ ಬರ್ತಾ ಇದ್ದೆ, ನೋಡಕ್ ಪುಣ್ಯ ಅದು. ಬಂದಿದ್ದೀನಿ ಎಲ್ಲ ಟೈಮು. ಹೌದಣ್ಣ. ಮಗ ಎಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದ, ನೋಡ್ತಾ ಇದ್ರೆ. ಇವಾಗ ನೋಡಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನಂತೆ. ಅವನು ಬುದ್ಧಿವಂತನಾಗೋದ ಈಗ, ಅತಿ ಬುದ್ಧಿವಂತ. ಭಗವಂತ ಒಳ್ಳೆ ಬುದ್ಧಿ ಕೊಟ್ಟವನೆ. ಏನ ನನ್ನಂತ ತಂದೆ ತಾಯಿಗಳಿಗೆ ಎಂಥ ಮಕ್ಳು ಹುಟ್ಟಿದ್ರು, ಇಂಥ ಮಕ್ಕಳು ತರೋಗ್ಬೇಕು. ಅವರು ಎಂಥ ಕೆಟ್ಟ ಮಕ್ಳನ್ನು ತರೋದ್ರೆ ತಂದೆ ತಾಯಿಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಇಲ್ಲ. ಹೌದಣ್ಣ, ಹೌದಣ್ಣ. ನಿಮ್ಮ ಮಕ್ಳು ಬರೋಣ, ಎಲ್ಲ ಮಕ್ಳು ಹುಟ್ಟಿದ್ರೆ ಸರ್. ನನ್ನ ಮಕ್ಳು ಅವರೇ ಇಬ್ರು, ಬರೀ ಕಂತ್ರಿ ನನ್ನ ಮಕ್ಳ. ಕಂತ್ರಿ ನನ್ನ ಮಕ್ಳು ಅಂದ್ರೆ ಹೊಡೆದಿ ಬಡ್ದಿ ಸಾಕಿಲ್ಲ ನೀವು. ಏನ್ ಮಾಡೋದಣ್ಣ, ಪ್ರೀತಿಯಿಂದ ಸಾಕ್ಬಿಟ್ಟೆ. ಚಿಗುರಲ್ಲೇ ಜಿಗುತ್ತಾ ಇರ್ಬೇಕು. ಚಿಗುರಲ್ಲಿ ಜಿಗುತ್ತಾ ಇದ್ರೆ ಅವಾಗ್ಲೇ ಮರ ಬೆಳೆಯೋದು. ಮಕ್ಕಳನ್ನ ಹೊಡೆದು ಸಾಕ್ಬೇಕು, ಮುಗ್ಗೆ ಮರನ ಮುರಿದು ಸಾಕ್ಬೇಕು ಅಂತ ದೊಡ್ಡವ್ರು ಯಾಕೆ ಗಾದೆ ಹೇಳೋದು? ನಮ್ ದೊಡ್ಡವರೆಲ್ಲ ಈ ತರ ಬುದ್ಧಿ ಹೇಳಿದ್ರೆ ನಾವು ಕಲಿಬೋದಾಯ್ತು. ನಾವು ಕಲ್ತಿಲ್ಲ, ಅವು ಕಲ್ತಿಲ್ಲ, ಏನು ಮಾಡಕ್ಕಾಗಲ್ಲ. ಹಂಗಾದ್ರೆ ಏನು ಮಾಡಕ್ಕಾಗಲ್ಲ. ಒಂದು ತಂದೆ ತಾಯಿ ಒಳ್ಳೆಯವರಾಗಬೇಕು, ಒಂದು ಮಕ್ಕಳು ಒಳ್ಳೆಯವರು. ಹೌದಾ? ಸರಿ ಅಣ್ಣ, ಯಾಕೋ ನೀವು ಏನೋ ಮಾತಾಡಂಗಿದ್ದೀರಿ, ಬರೀ ತಂದ್ಬಿಟ್ಟಿದ್ದೀರಿ. ನನ್ ಮಗ ಒಳ್ಳೆಯವನಾದ್ರೆ ಮರಿ ಬಲಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾರಮ್ಮಂಗೆ ಅರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಕಟ್ ಹಾಕಿದ್ದೀನಿ. ನೀನ್ ಪರ ಮಾಡುವಾಗ ನಿನ್ಗೆ ಹೇಳ್ತೀನಪ್ಪ, ಬಂದ್ಬಿಡು, ಮಕ್ಕಳು ಮರಿ ಎಲ್ಲ ಕರ್ಕ ಬಂದ್ಬಿಡು. ನಾನು ಮಟನ್ ತಿಂದು ತುಂಬಾ ದಿನ ಆಗದ. ನಿಮ್ಗೆ ಬೇಕಾದಷ್ಟು ತಿನ್ಕೊಂಡು ಹೋಗುವ, ಇಷ್ಟೇ ಅಲ್ಲ ಇನ್ನ ಅದೇ. ಆದ್ರೆ ಇದು ಒಂದು ಮಾತ್ರ ಹೆಸರಿಗೆ,
ಒಂದು ಮಾತ್ರ ಆ ಹೆಣ್ಣಿನ ಹೆಸರಲ್ಲಿ ಇಯೋದು ತಂದು ಮಾಡ್ತೀನಿ. ಒಂದು ಪುರ ಮಾಡಿದಾಗ ನಿನ್ಗೆ ಹೇಳ್ತೀನಿ, ಹೇಳೋದೇ ಮಾಡಲ್ಲ. ಮಕ್ಕಳು ಮರಿನೆಲ್ಲ ಕರ್ಕೊಂಡು ಸಂಸಾರ ಸಮಸ್ಯೆಯಾಗಿ ಬಂದ್ಬಿಡ್ರಪ್ಪ. ಸರಿನಾ, ಚೆನ್ನಾಗಿ ಸಾಕಿ. ಹಾಂ ಸರಿ, ಬರ್ತೀರಣ್ಣ. ನಮಸ್ಕಾರ. ಆಯ್ತಪ್ಪ, ದೇವ್ರು ಒಳ್ಳೇದು ಮಾಡಲಿ. ಹಾಂ ಮಳೆ ಬೇರೆ ಹೆಂಗೆ ಬಂದ್ಬಿಡ್ತಲ್ಲಪ್ಪ. ಮಗ ಬರ್ತೀನಂತ ಹೇಳಿದ್ದ, ಮಳೇಲಿ ಎಲ್ಲಿ ನಿಂತ್ಕೊಂಡು ಪ್ರಿಯಮ್ಮ ಅಮ್ಮ, ಮಳೆ ಬೇರೆ ಬಂದ್ಬಿಟ್ಟೈತಾ? ನಿಮ್ಮ ಅಣ್ಣನಿಗೊಂದು ಫೋನ್ ಹಾಕವ, ಯಾವ್ದಾರ ಗಾಡಿ ಮಾಡ್ಕೊ ಬಂದ್ಬಿಡ್ಲೆ. ಹಾಂ, ಆಮೇಲೆ ಅಡುಗೆ ಏನು ಮಾಡಿದ್ಯಾ? ಅಡುಗೆ ಏನು ಮಾಡಿದ್ಯಾ? ಅಮ್ಮ, ಅವ್ನಿಗೆ ಇಷ್ಟವಾದ್ದೆಲ್ಲ ಮಾಡಿಕೋ. ಹಾಂ, ಸರಿ 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 ಸರಿ. ಫಸ್ಟು ನಿಮ್ಮ ಅಣ್ಣನಿಗೆ ಫೋನ್ ಹಾಕೋ, ಯಾವ್ದಾರು ಗಾಡೀಲಿ ಬರಲಿ, ಮಳೆ ನೆನ್ಕ ಬರಬೇಡ ಅಂತ ಹೇಳು. ಹಾಂ ಸರಿ ಆಯ್ತು. ಹಾಂ ಹಾಂ ಅಮ್ಮ ಬಂದ ಕಣವ. ಬಾ 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 ಬಾ. ಅಪ್ಪ, ಅಣ್ಣ. ಎಲ್ಲ ದಿನ ಆಸೆ ಬರ್ತೈತೆ. ನನ್ನ ಬಂಗಾರ ಕಣ ನೀವು, ನನ್ನ ಬಂಗಾರ. ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಂತ ನಾನು ಎಷ್ಟು ಖುಷಿ ಪಡ್ತೀನಿ ಗೊತ್ತಾ. ನಿನ್ ಥರ ಅಪ್ಪ ಎಲ್ರಿಗೂ ಸಿಗ್ಬೇಕು ಅಪ್ಪ. ಎಲ್ಲರೂ ಅಪ್ಪದಿರ ಹಂಗೆ ಕಣವ. ಆದರೆ ಮಕ್ಕಳುಗಳು ಅರ್ಥ ಮಾಡ್ಕೋಬೇಕು. ಮಕ್ಕಳುಗಳು ಅರ್ಥ ಮಾಡ್ಕೊಂಡ್ರೆ ತಂದೆ ತಾಯಿ ಅಷ್ಟೇ ಅರ್ಥ ಮಾಡ್ಕೊತಾರೆ, ಅವರಷ್ಟೇ ಖುಷಿಯಿಂದ ಇರ್ತಾರೆ. ಇದು ಯಾವ ಮಕ್ಳಿಗೂ ಅರ್ಥ ಆಗಲ್ಲ. ತಂದೆ ತಾಯಿ ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಹಿಂಗೆ ಬೈತಾರೆ, ಯಾಕೆ ಹಿಂಗೆ ಹೊಡಿತಾರೆ ಅನ್ನೋದು ಮಕ್ಕಳಿಗೆ ಕೋಪ ಇರ್ತದೆ. ಆದರೆ ತಂದೆ ತಾಯಿಗೆ ಹಂಗಲ್ಲ. ಮಕ್ಕಳ ಮೇಲೆ ಯಾವಾಗಲೂ ಪ್ರೀತಿ ಇದ್ದೇ ಇರ್ತದೆ, ಕಡಿಮೆ ಅಂತೂ ಆಗೋದೇ ಇಲ್ಲ. ಯಾವ ತಂದೆ ತಾಯಿಗೂ ಪ್ರೀತಿ ಅನ್ನೋದು ಮಕ್ಕಳ ಮೇಲೆ ಯಾರಿಗೂ ಕಡಿಮೆ ಆಗಲ್ಲ, ತುಂಬದಂಗೇ ಇರ್ತದೆ. ಆದರೆ ಅದನ್ನ ಎಲ್ಲ ಮಕ್ಕಳು ಅರ್ಥ ಮಾಡ್ತಾರೆ. ಪರಪಂಚ ನೀನೇ ನನ್ನ ಪರಪಂಚ. ಅದರಲ್ಲ ಸ್ನೇಹಿತರೆ, ಈ ಕುಡ್ತಾ ಅನ್ನೋ ಚಟ ಎಂಥ ಸುಂದರವಾದ ಕುಟುಂಬನ ಹಾಳು ಮಾಡುತ್ತೆ ಅಂತ ನಾನು ಹೇಳೋದಿಷ್ಟೇ. ಕುಡ್ತಾ ಅನ್ನೋ ಚಟಕ್ಕೆ ಬಿದ್ದು ತಮ್ಮ ಸುಂದರವಾದ ಕುಟುಂಬಗಳನ್ನ ಹಾಳು ಮಾಡ್ಕೊಬೇಡಿ. ನಿಮ್ಮನ್ನೇ ನಂಬ್ಕೊಂಡಿರೋ ತಂದೆ ತಾಯಿ, ಅಕ್ಕ, ತಮ್ಮ, ತಂಗಿ ಇವರೆಲ್ಲರೂ ಇರ್ತಾರೆ. ಇವ್ರ ಪ್ರೀತಿನ ಯಾವತ್ತೂ ಕಳ್ಕೊಳಕ್ಕೆ ಹೋಗಬೇಡಿ. ಕುಡುಕಕ್ಕೆ ದಾಸರಾಗಿರೋರು ನಮ್ಮ ರಾಜ್ಯ ಥರ ಬದಲಾಗಿ ತಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.